ಓಂ ಪ್ರಕಾಶ ನಿನ್ನ ಕ್ಯಾಮರಾ ಬರ್ತಾ ಇದೆ ಫ್ರೇಮಲ್ಲಿ. ರಾಮ ಕರೆಕ್ಟಾಗಿ ಬರೋ ಫ್ರೇಮ್ಗೆ. ಹಳಬ್ರೆಲ್ಲ ಫ್ರೇಮಿಂದ ಹೋಗ್ತಾ ಇದೆ ಈಗ. ಒಂಚೂರು ಈಗ ಫ್ರೇಮ್ ಬೇಕು. ಮೊಬೈಲ್ ಹಿಂದೆ ಬರಲ್ಲ ಬರ್ದ್ಬಿಡಿ. ಬಟ್ ಏನಂತಂದರೆ ಎಲ್ಲ ಯಾರೋ ಒಬ್ಬ ಟೆಕ್ನಿಷಿಯನ್ಸ್ ಒಂದು ಸಿನಿಮಾ ಮಾಡ್ತಾರೆ ಅಂತಂದರೆ ನನ್ನ ಮೊದಲ ಒಂದು ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ ಯಾವತ್ತಿದ್ರೂ. ಅದರಲ್ಲಿ ನಮ್ಮ ಕಿಶೋರ್ ಅವರು ಮೊದಲೇ ಹೆಜ್ಜೆ ಇಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ರಾಮು ಅವ್ರ ಜೊತೆ ಕೆಲಸ ಮಾಡಿದಾಗಲೂ ಅದೇ ರೀತಿ ಇದ್ದರು. ನಾನು ಇರಲಿಲ್ಲ ಆ್ಯಕ್ಚುಲಿ, ನಾನು ಹೈದ್ರಾಬಾದಲ್ಲಿದ್ದೆ. ನಿನ್ನೆ ಫೋನ್ ಮಾಡಿದಾಗ ಬಂದೆ. ಈಗ ಕತೆ ಕೇಳಿಕೊಂಡು ಇದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನನ್ನ ಕಡೆಯಿಂದ ಏನು ಬೆಸ್ಟ್ ಔಟ್ಪುಟ್ ಕೊಡ್ಬೋದು ಅದು ಖಂಡಿತ ಇದು ಮಾಡ್ತೀನಿ ಸರ್. ಎಲ್ಲ ತಾವುಗಳೇ ಬೆಳೆಸಿರೋದು ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಸರ್ ಎರಡೇ ಸರ್ ಚೇಂಜ್ ಆಗೋದು. ಒಂದು ಬಜೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅಲ್ಲಿ ಹೋದಾಗ ಅಲ್ಲಿಗೆ ಹೈದ್ರಾಬಾದ್ ಗೆಜ್ಜೆ ಇಟ್ಟರೆ ಹೈದ್ರಾಬಾದ್ ಫೈಟ್ ಮಾಸ್ಟ್ರು, ಬಾಂಬೆ ಗೆಜ್ಜೆ ಇಟ್ಟರೆ ಬಾಂಬೆ ಫೈಟ್ ಮಾಸ್ಟ್ರು. ಬಟ್ ಕರ್ನಾಟಕಕ್ಕೆ ಬಂದಾಗ ಏನಂತಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿಂದನೇ, ನಾನು ಕೆಲಸ ಕಲ್ತಿದ್ದು ಇಲ್ಲಿಂದನೇ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಾನು ಕಾಂಪ್ರಮೈಸ್ ಆಗಲ್ಲ ಸರ್. ಇಲ್ಲಿಗೆ ನನ್ನ ಬೆಸ್ಟ್ ಕೆಲಸ ಏನು ಕೊಡ್ಬೋದು ಅದು ತುಂಬ ಇಲ್ಲಿಗೆ ಇದ್ದೇ ಇರ್ತದೆ ಸರ್ ಫಸ್ಟ್ ಪ್ರಿಫರೆನ್ಸ್. ಯಾಕಂದರೆ ಆ್ಯಸ್ ಎ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ ನಾನು. ಬಟ್ ನನ್ನ ಕನ್ನಡನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಸರ್. ಅದು ಚಿಕ್ಕ ಸಿನಿಮಾನೇ ಆಗಿರಲಿ ದೊಡ್ಡ ಸಿನಿಮಾನೇ ಆಗಲಿ, ನನ್ನ ಎಫರ್ಟ್ ಪೂರ್ತಿ 100% ಇರುತ್ತೆ ಸರ್. ಖಂಡಿತ ಸರ್. ಈಗ ನನಗೂ ಈಗ ಸರ್ ನಾನು ಬಂದಾಗ ಬಿಗಿನಿಂಗಲ್ಲಿ ಹೊಸಬನೇ. ನನಗೂ ಅವಾಗಿದ್ದಂಥ ಎಲ್ಲ ಸೀನಿಯರ್ ಡೈರೆಕ್ಟರ್ಗಳು, ಸೀನಿಯರ್ ಪತ್ರಕರ್ತರು, ಆಡಿಯನ್ಸ್ ಎಲ್ಲರೂ ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಇಲ್ಲಿ ಗಂಟ ಬಂದಿರೋದು ಸರ್. ಯಾರೂ ಹುಟ್ಟಾನೆ ನಾವು ನಡ್ಕೊಂಡು ಹೋಗ್ಬಿಡಲ್ಲ. ಜೊತೆಲಿ ನನ್ನ ಕೈಲಾಗಿದ್ದು ನಾನು ಸರ್. ಇವರೇ ಅಂತಲ್ಲ ಸರ್, ಯಾರೇ ಬಂದರೂ ನನ್ನ ಕೈಲಿ ಏನಾಗುತ್ತೆ ಅದು ನಾನು ಸಹಾಯ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಸರ್. ಹಾಂ ಸರ್, 100% ಸರ್. ಖಂಡಿತ ಇಲ್ಲ ಸರ್. ಬಟ್ ಏನೇ ಮಾಡಿದ್ರು ಅದನ್ನ ಮಾಡೋಕ್ಕೂ ನಾವೇ ಬೇಕಲ್ಲ ಸರ್. ಹೌದು ಸರ್, ಏನು ಮಾಡೋಕ್ಕಲ್ಲ ಸರ್. ಇವಾಗ ಅವತ್ತೊಂದು ದಿವಸ ಸರ್ ಸ್ಟ್ರೀಮ್ ಎಡಿಟಿಂಗಲ್ಲಿ ನಾವು ಮಾಡ್ತಾ ಇದ್ವಿ. ಆಮೇಲೆ ಆ್ಯಬಿಡ್ ಬಂತು, ಇವಾಗ FCB ಬಂದಿದೆ. ಇವಾಗ ಏನಾಗಿದೆ, ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ. ಬಟ್ ಕಾಲಕ್ಕೆ ಏನು ಬೇಕೋ ಅದನ್ನ ನಾವು ತೊಗೊಂಡೋಗ್ಬೇಕು ಅಷ್ಟೇ. ಬಟ್ ಆದ್ರೂ ನಾನು ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಅದ್ರ ಎಂಟರ್ಟೈನ್ಮೆಂಟ್ ಸರ್. ನಾವು ಮೊಬೈಲಲ್ಲಿ ನೋಡಿದ್ರೆ, ಮನೇಲಿ ಕೂತ್ಕೊಂಡು ನೋಡಿದ್ರೆ ಯಾವುದು ಸಿನಿಮಾ ಅಲ್ಲ ಸರ್. ನಾನೇ ಎಕ್ಸಾಂಪಲ್ ಸರ್. ಇವಾಗ ಮೊನ್ನೆ ಇವ್ರದ್ದು ರಾಜ್ಕುಮಾರ್ ಇರಾನಿ ಅವ್ರದ್ದು ಒಂದು ಪ್ರೊಡಕ್ಷನಲ್ಲಿ ಒಂದು ವೆಬ್ ಸೀರೀಸ್ ಬಂತು. ತುಂಬ ಅದ್ಭುತವಾದಂಥ ವೆಬ್ ಸೀರೀಸ್ ಸರ್. ಅದೇ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಇನ್ನೊಂದು ಮುನ್ನಾಬಾಯಿ ಥರ ಒಂದು ಸಕ್ಸಸ್ ಕಾಣ ಅಂತ ಒಂದು ಸಿನಿಮಾ, ಅದು ಆ ಥರ OTTಲಿ ಬಂದಿದೆ. ಬಟ್ ಆ ಥರ ಸಿನಿಮಾಗಳು ಬಂದ್ರೇ ಒಂದು ಮಜಾ ಸರ್. ಇವಾಗ ಇನ್ನೊಂದು ನಮ್ಮ ಕನ್ನಡದೇ ಇದು ಯಾವುದೋ ಇವ್ರದ್ದು ವಿಜಯ ರಾಘವೇಂದ್ರ ಅವ್ರದ್ದು ಸೀತಾರಾಮ, ಅದೊಂದು ತುಂಬ ಚೆನ್ನಾಗಿದೆ ಸರ್. ಅದು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ಮತ್ತು ತೀರ್ಥರೂಪ ತಂದೆ ಅವ್ರಿಗೆ ಇಂಥ ಸಿನಿಮಾಗಳೆಲ್ಲ ಏನಾಗ್ತದೆ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಸರ್, ಅಷ್ಟೇನಿಲ್ಲ. ಬಟ್ ಹಾಂ ಅಲ್ಲ ಆಯಿತು ಸರ್. ಬಟ್ ಆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಲ್ಲ ಸರ್ ಯಾರು ಈಗಿನ ಹುಡುಗರುಗಳು, ಈಗಿನ ಯೂತ್ ಆ ಫೀಲ್ನ ತೊಗೊತಾ ಇಲ್ಲ ಸರ್. ಸರ್ ನಿಜವಾಗ್ಲೂ ನಾನೇ ಯಾವುದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ, ಇದು ಸಾರಿ ಆ ಸಿನಿಮಾನ ವೀರೇಶಲ್ಲಿ ಹೋಗಿ ನಾನು ಆಟೋ ಓಡಿಸ್ತಾ ಇದ್ದೆ ಸರ್. ಅವಾಗ ಆಟೋ ನಿಲ್ಸೋಕ್ಕೆ ಪಾರ್ಕಿಂಗ್ ಜಾಗ ಇರಲಿಲ್ಲ ನನಗೆ. ಅದೆಲ್ಲೋ ತೊಗೊಂಡೋಗಿ ಹಿಂದೆಗಡೆ ಆ ಕಡೆ ರೋಡಲ್ಲಿ ನಿಲ್ಲಿಸಿ ಆಮೇಲೆ ಓಡ್ ಬಂದು ಆ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಹೋಗಿದ್ದು ಆ ಮಜಾನೇ ಬೇರೆ ಸರ್. ನಮ್ಮ ತಂದೆ ಸಂಜಯ್ ಥಿಯೇಟ್ರಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದು. ಬಟ್ ಆ ಫೀಲೇ ಇವಾಗ ಎಲ್ಲೂ ನೋಡೋಕೆ ಆಗ್ತಾ ಇಲ್ಲ ಸರ್. ಅದನ್ನು ಆ ಒಂದು ಮಜಾನೇ ಇಲ್ಲ. ಸರ್ ಏನಿದೆ ಇಂಡಸ್ಟ್ರಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಅದೇ ಇಂಡಸ್ಟ್ರಿದು
ಏನು ಸಕ್ಸಸ್ ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರಿಸಿ ಮಾತಾಡ್ತಾರೆ. ಬಾಲಕೃಷ್ಣ ಸರ್ ಆಗಿರ್ಬೋದು, ಸಲ್ಮಾನ್ ಅವರಾಗಿರ್ಬೋದು, ಅಮೀರ್. ಬಟ್ ಇರೋದು ನಾವು ಪ್ರಾಕ್ಟಿಕಲ್ ಆಗಿ ಏನಂತ ಹೇಳ್ಕೊಂತೀವಿ. ಬಟ್ ಅಲ್ಲಿ ಏನಂತಂದರೆ ಸರ್, ಎಲ್ಲೇ ಹೋದ್ರೂ ನಿಮ್ಮ ಕೆಲಸಕ್ಕೆ ಬೆಲೆ ಕೊಡ್ತಾರೆ ಸರ್. ನಾವೆಷ್ಟು ಆನೆಸ್ಟಾಗಿ ನಾವು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕೆಲಸ ಇಲ್ಲಾಂದ್ರೆ ಯಾರು ಎಂಥವ್ರೇ ಆಗಿರಿ ಸರ್, ಮೂಸು ಕೂಡ ನೋಡಲ್ಲ ಅವರು. ಕೆಲಸ ಇದ್ದರೆ ಮಾತ್ರನೇ ಮಾತಾಡ್ಸ್ಕೊಂಡು ಹೋಗ್ತಾರೆ ಸರ್, ಅದಂತೂ ಗ್ಯಾರಂಟಿ ಸರ್. ಇನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸರ್, ನನಗಿನ್ನೂ 5 ಇದೆಯಂತೆ ಸರ್, 5. ಬಟ್ ಆ್ಯಕ್ಷನ್ ಅನ್ನೋದಕ್ಕಿಂತ ಇವಾಗ ಲೇಡಿ ಓರಿಯೆಂಟೆಡ್ ನನಗೂ ಒಂದು ಹೊಸದಾಗಿ ಒಂದು ಅನುಭವ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಸರ್, ಖಂಡಿತ ಬೆಸ್ಟ್ ನಾನು ಏನು ಕೊಡ್ಬೋದು ಅದು ಕೊಡ್ತೀನಿ ಸರ್, ಖಂಡಿತ. ಓಕೆ, ಸೊ ಅದಾದಮೇಲೆ ನಾವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದೀವಿ. ಮೈನ್ ಅದೇ ಬಿಸ್ನೆಸ್. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಸರ್ ಕೇಳಿದ್ರು ಕ್ವಶನ್. ಸೊ ನಮಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗೆ ಎಂಟ್ರಿ ಕೊಡಬೇಕಂತಂದ್ರೆ ಇಂಪಾರ್ಟೆಂಟಾಗಿ ಒಂದು ಮೂವಿ ಮೇಕಿಂಗಲ್ಲಿ ಫ್ಯಾಂಟಸಿ ಆ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ನಾವು ಪ್ಯಾನ್ ಇಂಡಿಯಾಗೆ ಎಂಟ್ರಿ ಕೊಡ್ಬೋದು. ಸೊ ಯಾವುದೇ ಈಗ ನಾವೇನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ಸಲ್ಲಿ, ಯಾವುದೇ ಸಿನಿಮಾ ಯಾವ ಸ್ಟೇಟ್ಸ್ಗೂ ನಾವು ಕಂಪ್ಯಾರಿಸನ್ ಮಾಡ್ತಿಲ್ಲ. ಆ ಒಂದು ರೇಂಜಲ್ಲಿ ನಾವು ಕ್ವಾಲಿಟಿ ಮೇಕಿಂಗ್ ಸಿನಿಮಾನೇ ನಾವು ಮಾಡ್ತಾ ಇದ್ದೀವಿ. ಸೊ ಇಂಪಾರ್ಟೆಂಟಾಗಿ ನಾವು ಈಗ ಮೂವಿಯಲ್ಲಿ ಫ್ಯಾಂಟಸಿ ಜಾಸ್ತಿ ಪ್ರಯಾರಿಟಿ ಫ್ಯಾಂಟಸಿ ಕೊಡ್ತಾ ಇದ್ದೀವಿ, ಏಕೆಂದರೆ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಫ್ಯಾಂಟಸಿ ಬೇಕು. ಸೊ ಆ ಬೇಸಿಸ್ ಮೇಲೆ ನಾವು ಸ್ವಲ್ಪ ಫ್ಯಾಂಟಸಿ ಥಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮದೊಂದು ಇದು ಹಾರರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಂಟಸಿ ಬೇಸ್ಡ್ ಆಗುತ್ತೆ. ಮತ್ತು ಮಕ್ಕಳಿಗಿರ್ಬೋದು, ಫ್ಯಾಮ್ಲಿಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಸೊ VFX ಈಸ್ ನಮ್ಮ ಬೇಸಿಕ್ಲಿ ಮೈಸೆಲ್ಫ್, ನಾನು ಕೂಡ IT ಪರ್ಸನ್. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಇಯರ್ಸಿಂದ ಕಂಪ್ಲೀಟ್ಲಿ ಐ ಆಮ್ ವೆಲ್ ಗ್ರ್ಯಾಜುಯೇಟೆಡ್ ಅಬೌಟ್ IT, ಲೈಕ್ ಈ VFX ಇರ್ಬೋದು, ಒಂದು ಟೆಕ್ನಾಲಜಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ. ಸೊ ಯಾವುದೇ ಸೀನು ನಾನು ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನಾವು ಈಗ ಫಸ್ಟ್ ಥಿಂಗ್ ನಾವು ಕ್ರಿಯೇಟ್ ಮಾಡ್ತೀವಿ ಬ್ಯಾಂಗ್ಳೂರಲ್ಲೇ VFX ಕಂಪನಿ. ಬಟ್ ಮೋಸ್ಟ್ ಆಫ್ ದ ವರ್ಕ್ ನಾವು ಇದು ಸಿಂಗಾಪುರ್ ಮತ್ತು ಬೇರೆ ಕಡೆ ಸ್ವಲ್ಪ ಎಲ್ಲ ಹೆಲ್ಪ್ ತೊಗೊತಾ ಇದ್ದೀವಿ, ಎಡಿಟಿಂಗ್ ವರ್ಕ್ಸ್ ಎಲ್ಲ. ಬಟ್ ಮೇಜರ್ ಸ್ಕೋಪ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೂ ನಾವು ಕರ್ನಾಟಕದಿಂದ ತೊಗೊತಾ ಇದ್ದೀವಿ. ದೇ ವಿಲ್ ಬಿ ಎ ಲೀಡ್, ಸೂಪರ್ವಿಷನ್ಸ್ ಎಲ್ಲ ಅವರೇ ಇರ್ತಾರೆ. ಬಟ್ ಅಂಡರ್ ನಾವು ಫಾರಿನ್ ಟೆಕ್ನಿಷಿಯನ್ಸ್ನ ಹಾಕ್ತಾ ಇದ್ದೀವಿ ಕೆಲಸ ಮಾಡೋಕ್ಕೆ VFX ಎಲ್ಲ. ಸೊ ನಮ್ಮದು ಮೇಜರ್ ಸ್ಕೋಪ್ ಒಂದು ಸ್ಟ್ರೆಂತ್ ಇರೋದು ಕಂಪ್ಲೀಟ್ VFX. ಮತ್ತು ಕತೆ ಎಲ್ಲೂ ಕೂಡ ನಾವು ಒಂದು ಜಾಗದಲ್ಲಿ ಕೂಡ ಆಚೆ ಈಚೆ ಹೋಗಿಲ್ಲ, ಅಷ್ಟು ಕೆಲಸ ಮಾಡಿದ್ದೀವಿ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ಕತೆಗೆ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಇರ್ಬೋದು, ಡೈರೆಕ್ಟರ್ ನಮ್ಮ ಸಾಯಿ ಸರ್ ಇರ್ಬೋದು, ಮತ್ತು ಅವ್ರ ಟೀಮ್ ಇರ್ಬೋದು. ಆಲ್ಮೋಸ್ಟ್ ಇದು 2-3 ಇಯರ್ಸ್ ಬ್ಯಾಕಿಂದನೂ ಆ ಕರೋನಾ ಸೀಸನಿಂದನೂ ಇವ್ರು ಸ್ಕ್ರಿಪ್ಟ್ ಡೆವಲಪ್ ಮಾಡಿದ್ದು. ಮತ್ತು ಈಗಿರೋ ಒಂದು ಇದಕ್ಕೆ ಏನು ಬೇಕು ಚೇಂಜಸ್ ಎಲ್ಲ ನಾವು ಮಾಡಿಟ್ಟಿದ್ದೀವಿ. ತುಂಬ ವರ್ಕ್ ಮಾಡಿ ಸ್ಕ್ರಿಪ್ಟ್ಸ್ನ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಎಲ್ಲ ಯಾವ ಥರ ಬೇಕು ಅಂತ ಈಗಿರೋ ಕಾಲಕ್ಕೆ ಏನು ಬೇಕು ಆ ಥರ ಎಲ್ಲ ಚೇಂಜಸ್ ಮಾಡಿ ಸ್ಕ್ರಿಪ್ಟ್ನ ಎಲ್ಲೂ ಆಚೆ ಹೋಗ್ದಿರಂಗೆ, ಅದೇ ಥರ ಒಂದು ಟ್ವಿಸ್ಟಲ್ಲಿ ಸಸ್ಪೆನ್ಸ್ ಇರ್ಬೋದು, ಪ್ರೀ ಕ್ಲೈಮ್ಯಾಕ್ಸ್ ಇರ್ಬೋದು, ಇಂಟರ್ವಲ್ ಕ್ಲೈಮ್ಯಾಕ್ಸ್ ಇರ್ಬೋದು, ಮತ್ತು ಸ್ಟಾರ್ಟಿಂಗ್ ಸೀನ್ಸ್ ಇರ್ಬೋದು, ಗೂಸ್ ಬಂಪ್ ಸೀನ್ಸ್ ಇರ್ಬೋದು, ಇವೆಲ್ಲ ನಾವು ಏನೇನು ಬೇಕು ಒಂದು ಮೂವಿಗೆ ಎಲ್ಲ ತರ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್. ನಾನು ಅದೇ ನಮ್ಮ ಡೈರೆಕ್ಟ್ರಿಗೂ ಹೇಳಿದ್ದು, ನಾವು ಏನೇ ಮಾಡೋದೇನು ಒಂದು ಹೆಸರಿರಬೇಕು, ಆ ಸಿನಿಮಾ ಮಾಡೋದೇ ಮಾತ್ರ. ಅಫ್ಕೋರ್ಸ್ ಈಗ ಪ್ರಮೋಷನ್ಸ್ ಇರ್ಬೋದು ಮತ್ತು ಮಾರ್ಕೆಟಿಂಗ್ ಇರ್ಬೋದು, ನಮಗೆ ಚಾಲೆಂಜಸ್ ಇರ್ಬೋದು, ಫಸ್ಟ್ ಮೂವಿ ಪ್ರೊಡಕ್ಷನ್ಸ್ ಮತ್ತು ಡೆಬ್ಯೂಟ್ ಡೈರೆಕ್ಟರ್ಸ್ ಅಂತೇಳಿ. ಸೊ ಅಫ್ಕೋರ್ಸ್ ಯಾರು ನಮ್ಗೆ ಎಂಟ್ರಿ ಕೊಡದೇ ಇರ್ಬೋದು, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊತಿಲ್ಲ. ಆ್ಯಂಡ್ ವೆರಿ ಓಪನ್ಲಿ ಹೇಳ್ಬೇಕಂತಂದರೆ ಇಟ್ಸ್ ಲೈಕ್ ನಾವು ಏನು ಮಾಡಬೇಕು ಗಟ್ಟಿಯಿಂದ ಮಾಡ್ತಾ ಇದ್ದೀವಿ. ರಿಸಲ್ಟ್ ವಿ ಆರ್ ನಾಟ್ ಸ್ಕೇರ್ಡ್ ಅಬೌಟ್ ರಿಸಲ್ಟ್, ಅದು ಪಾಸ್ ಆಫ್ ಫೇಲ್ ಅಂತ ವಿ ಆರ್ ನಾಟ್ ವರಿಡ್. ಆ್ಯಕ್ಚುಲಿ ಈ ಮೂವಿಯಲ್ಲಿ ಆಲ್ಮೋಸ್ಟ್ ಓವರಾಲ್ ನಾವು 60 ಆರ್ಟಿಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹನಸಿಕಾ ಬಂದುಬಿಟ್ಟು ಶೀ ಈಸ್ ಲೈಕ್ ಒನ್ ಆಫ್ ದ ಮೇನ್ ಟ್ವಿಸ್ಟ್ ಆರ್ಟಿಸ್ಟ್, ಲೈಕ್ ಶೀ ಈಸ್ ದ ಗೆಸ್ಟ್ ರೋಲ್, ಬಟ್ ಅಫ್ಕೋರ್ಸ್ ಶೀ ಲೀಡ್ಸ್ ಟಿಲ್ ಎಂಡ್. ಆ ಥರ ಒಂದು ರೋಲ್ನ ತೊಗೊಂಡು, ಮತ್ತು ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಜೊತೆಯಲ್ಲಿ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಮೈನ್ ಆರ್ಟಿಸ್ಟ್ ಅಂತಲ್ಲ, ಬಿಕಾಸ್ ಇಟ್ಸ್ ಅ ಫ್ಯಾಂಟಸಿ ಮೂವಿ. ಸೊ ನಾವು ಜಾಸ್ತಿ VFXನ ಡಿಪೆಂಡ್ ಆಗಿದ್ದರಿಂದ ಕೆಲವೆಲ್ಲ ಕ್ಯಾಮಿಯೋಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಬೇರೆ ಥರ ಒಂದು ಜರ್ನಿ ಇರುತ್ತೆ. ಜಸ್ಟ್ ನಾವು ಟೋಟಲ್ ಪ್ಲಾನ್ ಮಾಡಿದ್ದು 2 hours 20 minutes ಮೂವಿಗೆ. ಸೊ ಏನೇನು ಬೇಕೋ ಎಲ್ಲ ಅಂಶಗಳನ್ನ ಹಾಕಿದ್ದೀವಿ. ಬಿಕಾಸ್ ನಾವೊಂದು ಅನಿಸಿಕಾ ಅಂತೇಳಿ ಒಂದು ಕ್ಯಾರೆಕ್ಟರ್ ಮೇಲೆ ನಮ್ಮ ಮೂವಿ ಡಿಪೆಂಡ್ ಆಗಿಲ್ಲ. ಜಸ್ಟ್ ಶೀ ಈಸ್ ಆಲ್ಸೋ ಎ ವೆರಿ ಲೀಡ್ ಆರ್ಟಿಸ್ಟ್. ಎಲ್ಲಿ ಬೇಕೋ ನಮಗೆ ಟ್ವಿಸ್ಟಿಗೆ ಏನು ಬೇಕು ಅಂತ ನಾವು ತೊಗೊಂಡು ಔಟ್ ಮಾಡ್ತಾ ಇದ್ದೀವಿ. ಸರ್ ಸರ್ ನಾವು ಈಗ ಈ ಮೂವಿಗೆ ನಮಗೆ ಹೊಸತನ ತರಬೇಕು ಅಂತಂದರೆ ಟೆಕ್ನಾಲಜಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ, ಇಲ್ಲಂತಂದರೆ ಜಸ್ಟ್ ಪರ್ಫಾರ್ಮೆನ್ಸು, ಕ್ಯಾರೆಕ್ಟರ್ಸು, ಎಮೋಷನ್ಸು ಅದನ್ನು ನಾವು ಗೆಲ್ಲಕ್ಕಾಗಲ್ಲ ಸಿನಿಮಾನ.
ಮತ್ತು ಹೊಸಬರಿಂದ ಡೆಬ್ಯೂಟ್, ಈಗ ನಾವು ಡೆಬ್ಯೂಟ್ ಡೈರೆಕ್ಟ್ ಅಂದ್ರೆ ಆಲ್ಮೋಸ್ಟ್ ಹಿಂದೆ ಮಾರ್ಕೆಟ್ ಹಿಂದೆ ಹೋಗ್ಬಿಡುತ್ತೆ. ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಕಾಣಿಸಲ್ಲ. ಯಾರೋ ಒಬ್ಬರು ಕಿಶೋರ್, ಕ್ಯಾಪ್ಟನ್ ಕಿಶೋರ್ ಅಂತ ಡೈರೆಕ್ಟರು ಇಷ್ಟು ಇನ್ವೆಸ್ಟ್ ಮಾಡಿದಾರಂತೆ ಈ ಮಾತುಗಳು ಬರ್ತಾ ಇರುತ್ತೆ. ನಾವು ಕಂಪ್ಲೀಟ್ಲಿ ಟೆಕ್ನಾಲಜಿ ಮತ್ತು ಫ್ಯಾಂಟಸಿ ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ಮಾರ್ಕೆಟಿಂಗ್ ತುಂಬ ಸ್ಟ್ರಾಂಗ್ ಇರುತ್ತೆ. ನಾವು ಮೂವಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ, ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಸಾಕಷ್ಟು ಸ್ಟ್ರಾಂಗಾಗಿ ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ, ಪತ್ರಕರ್ತರಿಗೆ. ಮೊದಲನೇದಾಗಿ ಕಿಶೋರ್, ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಕಿಶೋರ್ ಅವರು ಏನಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದ ಬೆಳೆದಂಥ ಹುಡುಗ. ಅಂದರೆ ರಾಮು ಬಂದು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದೆಲ್ಲ ಒಂದೇ ರೋಡಲ್ಲೇ ಇದ್ದಿದ್ದವ್ರು ನಾವು. ನನ್ನ ಹತ್ರ ಡ್ಯಾನ್ಸ್ ಕಲಿತಾ ಇದ್ದಂಗೆ ಆಮೇಲೆ ನೆಕ್ಸ್ಟು ಇವನು ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ ಇವನು, ನಮ್ಮ ಕಣ್ಣು ಮುಂದೆ ಬೆಳೆದಿದ್ದು ಇವತ್ತು ಡೈರೆಕ್ಟರ್ ಆಗಿದ್ದಾನೆ. ತುಂಬ ಹಾರ್ಟ್ಲಿ ಖುಷಿ ಆಗ್ತಾ ಇದೆ. ಸಕ್ಸಸ್ ಆಗಬೇಕು, ನಿನಗೆ ಸಿನಿಮಾ ಚೆನ್ನಾಗಾಗಬೇಕು, ಪ್ರೊಡಕ್ಷನ್ಗೂ ಚೆನ್ನಾಗಾಗಬೇಕು, ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಸಿನಿಮಾ ಮಾಡು ಅಷ್ಟೇ. ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡು ಅಷ್ಟೇ. ಅವ್ರಂತಾರೆ ಇವ್ರಂತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಒಳ್ಳೆ ರೂಟಲ್ಲಿ ಪ್ರೊಡ್ಯೂಸರೂ ಉಳಿಬೇಕು, ನಿನಗೂ ಹೆಸರು ಬರಬೇಕು, ಆ ಥರ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ನಮ್ಮಲ್ಲಿ ಈಗ ದೊಡ್ಡ ಲೆಜೆಂಡ್, ನಮ್ಮ ಕನ್ನಡಕ್ಕೆ ಲೆಜೆಂಡ್ ಅಂತ ಹೇಳ್ಬೇಕು ರವಿವರ್ಮ ಮಾಸ್ಟ್ರು. ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಬಾಲಿವುಡ್ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದಂಥವ್ರು, ದೊಡ್ಡ ಅಂದರೆ ಇವ್ರಿಗಿರೋ ರೆಸ್ಪೆಕ್ಟ್ ಹೆಂಗಿದೆ ಅಂದರೆ ಆ ದೊಡ್ಡ ಲೆವೆಲ್ಗಿರೋಂಥವ್ರು. ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಈ ಥರ ಸಿಕ್ಕಿದ್ದಾರೆ ಅಂದರೆ ಅದು ಪುಣ್ಯ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇವರು ಇಲ್ಲೂ ಕೆಲಸ ಮಾಡಿಕೊಂಡು ಬೇರೆ ಕಡೆನೂ ಕೆಲಸ ಮಾಡಿಕೊಂಡು ಈಗ ನಮ್ಮ ಕಿಶೋರ್ ಮಾಸ್ಟ್ರಿಗೂ ಇವರು ಒಂದು ಸಾಥ್ ಕೊಡ್ತಾ ಇದ್ದಾರೆ. ನಿಜವೂ ಖುಷಿ ಆಗತ್ತಾ ಇದರ ವಿಷಯದಲ್ಲಿ. ಈ ಥರ ಹೊಸಬರಿಗೆ ಒಂದು ಒಳ್ಳೆಯ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ರವಿವರ್ಮ ಮಾಸ್ಟ್ರು. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ. ಆಮೇಲೆ ನನ್ನ ಮಾಸ್ಟ್ರು 5 ಸ್ಟಾರ್ ಗಣೇಶ್ ಮಾಸ್ಟ್ರು ಬಂದಿದ್ದಾರೆ. ಎಲ್ಲ ಮಾಸ್ಟ್ರುಗಳಿಗೆ ಕೂತು ಲಕ್ಷ್ಮಣ್ ಮಾಸ್ಟ್ರು, ಮಂಜು ಮಾಸ್ಟ್ರು, ರಾಮಣ್ಣ ಮಾಸ್ಟ್ರು, ಕ್ಯಾಮ್ರಾಮನ್ ಅವ್ರಿಗೂ, ಸಂತು ಮಾಸ್ಟ್ರು, ಎಲ್ರಿಗೂ ಬಂದಿದ್ದಕ್ಕೆ ಖುಷಿ ಆಗ್ತಾ ಇದೆ. ಆಮೇಲೆ ಬರ್ತಕ್ಕಂಥ ಎಲ್ಲರೂ ಅಷ್ಟೇ, ನೀವು ಅವನು ಇನ್ನೂ ಚಿಕ್ಕ ಅಂದರೆ ಏನಂತೀರ ಡೈರೆಕ್ಟರ್ ಆಗಿರ್ಬೋದು, ಬಟ್ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಅವ್ರು ಏನಾದರೂ ಇದ್ದಿದ್ದರೆ ನೀವೇ ಅದನ್ನು ತಿದ್ದಿ ಕರ್ಕೊಂಡೋಗಿ ದಯವಿಟ್ಟು ಪ್ಲೀಸ್. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗೋದು ತುಂಬ ಕಷ್ಟ ಇದೆ ಸಿನಿಮಾದ. ಅಂಥದ್ರಲ್ಲಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಇಟ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಏನಾದರೂ ಇದ್ದರೆ ದಯವಿಟ್ಟು ಕಿವಿ ಮಾತು ಹೇಳಿ ಅವ್ರಿಗೆ ಒಂದು ಇದನ್ನು ಮಾಡಿಕೊಡಿ, ಅಷ್ಟು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಕಿಶೋರ್ ಬಗ್ಗೆ ಎರಡು ಮಾತಾಡ್ತೀನಿ. ಕಿಶೋರ್ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಮನಸ್ಸಿದೆ. ಯಾಕೆಂದರೆ ಯಾರೇ ಬರಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮಾತಾಡಿಸ್ತಾನೆ. ಆ ಒಳ್ಳೆ ಮನಸ್ಸಿಗೆ ಇವತ್ತು ಅವ್ನು ಡೈರೆಕ್ಟರ್ ಆಗ್ತಾರೆ ಅನ್ಕೋತೀನಿ. ಆಮೇಲೆ ದೇವರ ಆಶೀರ್ವಾದ ಇರುತ್ತೆ, ನಿಮ್ಮ ತಾಯಿ ತಂದೆ ಆಶೀರ್ವಾದ 100% ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಸಪೋರ್ಟ್ ಯಾವತ್ತೂ ನಿಮ್ಗೆ ಇರುತ್ತೆ. ಆದರೆ ಮೈ ರಿಕ್ವೆಸ್ಟ್, ಯಾಕೆಂದರೆ ಈಗ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಖರ್ಚು ಮಾಡ್ತೀರೋ ಅರ್ಧಕ್ಕೆ ಅರ್ಧ ಖರ್ಚು ಮಾಡಬೇಕತ್ತೆ ಪಬ್ಲಿಸಿಟಿಗೆ. ಆ ಪಬ್ಲಿಸಿಟಿ ನಿರ್ಮಾಪಕರ ಕೈಲಿದೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಈಗ ನಿಮ್ಗೆ ಗೊತ್ತು, ಮುಂಚೆ ಮೊಬೈಲ್ ಇರಲಿಲ್ಲ, ಆವಾಗ ಅವಶ್ಯಕತೆ. ಇವಾಗ ಎಲ್ಲಿ ಮೊಬೈಲ್ ಇರೋದ್ರಿಂದ ನೀವೆಲ್ಲರೂ ಅವ್ನು ಸಪೋರ್ಟ್ ಮಾಡಿದ್ರೆ ಒಂದು ಭಾಗದಲ್ಲಿ 4 ಪಿಲ್ಲರ್, ನೀವೊಂದು ಪಿಲ್ಲರು, 100% ಅವ್ನು ಗೆಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎರಡೂ ಅವ್ನಿಗೆ ಬೇಕು. ಆಮೇಲೆ ನಿಮ್ಮೆಲ್ಲರೂ ಆಶೀರ್ವಾದ ಇರುತ್ತೆ, ಒಳ್ಳೇದಾಗುತ್ತೆ. ಅದೇ ಥರ ನಮ್ಮ ಫೈಟ್ ಮಾಸ್ಟ್ರು ನಾವು ನೋಡ್ತಾ ಇರ್ತೀವಿ ಟಿ ವಿಲಿ ಜಾಸ್ತಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ನಮ್ಗೆ ಖುಷಿ ಆಗುತ್ತೆ ಈ ಥರದ್ದು ಒಂದು ಸಿನಿಮಾಗೆ. ಒಳ್ಳೆಯದು, ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಂದು ಇದೇ, ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಂಗೆ ಕನ್ನಡನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆ ನಾನು ಒಂದು 4 ಲ್ಯಾಂಗ್ವೇಜ್ ಮಾಡಿದ್ದೀನಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಿ ಮಾಡಿದ್ದೀನಿ. ಆದರೆ ಅಲ್ಲಿ ಮಾಡಿದ್ರು ಡಿಫ್ರೆಂಟ್ ಅಂದರೆ ನಾವಿಲ್ಲಿ ನಮ್ಮ ಸೊಗಡು, ನಮ್ಮ ಸಿನಿಮಾ ಅಂತ ನಮ್ಮ ತಾಯಿ ನೋಡೋ ನಮಗೆ ಜನ್ಮ ಕೊಡ್ರ ತಾಯಿ ಇಲ್ಲಿದೆ ಅಂತ ನಾವು 100% ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ, ಕೆಲಸದ ಬಗ್ಗೆ ತುಂಬ ಏನು ಕೊಡ್ತಾರೋ ಅದ್ರಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಅದೇ ಥರ 100% ಫೈಟ್ ಮಾಸ್ಟರ್ ಮಾಡಿಕೊಡ್ತಾರೆ ಸರ್. ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಮುಳ್ಳಿ ಮಾಸ್ಟರ್ಗೆ ಡೈರೆಕ್ಟ್ರನ್ನ ಒಬ್ಬ ಪ್ರೊಡ್ಯೂಸರ್ ನಡೆಯೋದು ತುಂಬ ಕಷ್ಟ ಇದೆ, ತುಂಬ ಸರ್ಕಾರ ಹೊಡಿಬೇಕು. ಅದು ಈ ಚಿಕ್ಕ ವಯಸ್ಸಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿ ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟ್. ನಿಜವಾಗಿರೋ ಒಳ್ಳೆಯ ಮನಸ್ಸಿದೆ. ಥ್ಯಾಂಕ್ ಯು ಸರ್. ನೋಡಿ, ಅವ್ರು ಒಪ್ಸೋದು ತುಂಬ ಕಷ್ಟ ಅಂದರೆ ಅದು ಒಪ್ಪಿಸಿ ಸಿನಿಮಾ ಮಾಡ್ತಾರೆ ಅಂದರೆ ಸಿನಿಮಾ 100%. ಇದು ದೇವಸ್ಥಾನದಲ್ಲಿ ಮೂರ್ತಿ ಆಗಿದೆ, ಇವನು ಮದುವೆ ಆಗಿದೆ ಇಲ್ಲೇ, ಇದೇ ಚೌಟ್ರಿ, ಇದೇ ಜಾಗದಲ್ಲಿ ಮದುವೆ ಆಗಿದೆ, ಇಲ್ಲೇ ತಾಳಿ ಕಟ್ಟಿದ್ದು. ನಾನು ಹಂಗೆ ಕಡೆ ಫೋನ್ ಮಾಡೋದಕ್ಕೆ ಮಸ್ಟೇ ಬಂದ್ಬಿಡಿ ಮಸ್ಟೇ ಅಂತ. ನನಗೊಂದು ಮೀಟಿಂಗ್ ಇತ್ತು, ಆ್ಯಕ್ಚುಲಿ ಒಂದು ಚಿಕ್ಕ ಸಿನಿಮಾ ಮೀಟಿಂಗ್ ಇತ್ತು. ಫೋನ್ 4 ಗಂಟೆ ಶಾರ್ಪ್ ಬಂದ್ಬಿಡಿ ಅಂದ. ನಾನು ಊಟ ಮಾಡಿದ್ರೆ ಓಡ್ ಬಂದೆ. ಒಳ್ಳೇದಾಗಲಿ, ಪರವಾಗಿಲ್ಲ.
ಕಿಶೋರ್ ನಿನಗೂ ನಿಮ್ಮ ಟೀಮ್ಗೂ ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾ 100 ಆಗಲಿ, ಸ್ವಲ್ಪ ಪ್ಯಾನ್ ಇಂಡಿಯಾ ಈ ಥರ 100 ಸಿನಿಮಾ ಮಾಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಲ್ಲಿ ತಪ್ಪಾಗಿದೆ, ಕ್ಷಮೆ ಇಲ್ಲಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಸರ್. ಮಾಸ್ಟ್ರು ಬಂದು ಫಸ್ಟ್ ಕತೆ ಹೇಳಿದಾಗ ನಾನು ಹೇಳಿದೆ, ಮಾಸ್ಟರ್ ಇದು ಶಟರ್ಸ್ ಐಲ್ಯಾಂಡು ಮಾರ್ಟಿನ್ ಸ್ಕೋರ್ಸೆಸ್ ಸಿನಿಮಾದು ಶಾಡೋಸ್ ಇದೆ, ಬಟ್ 100% ಲೂಸಿಯ ಸಿನಿಮಾ ಬೇರೆ ಭಾಷೆ ಬೇರೆ ದೇಶಗಳಲ್ಲಿ ಆ ಸಿನಿಮಾನ ನೋಡಿದ್ರು ಮತ್ತೆ ರಿಮೇಕ್ ಆಯಿತು. ಅದೇ ರೀತಿ ಕೆಪಾಸಿಟಿ ಇರೋಂಥ ಒಂದು ಸಿನಿಮಾ ಪ್ಯಾರಾಡಾಕ್ಸು. ಖಂಡಿತವಾಗಿ ಇದು ಬೇರೆ ಭಾಷೆನಲ್ಲೂ ರಿಮೇಕ್ ಆಗುತ್ತೆ ಖಂಡಿತ ಅಂತ ಹೇಳಿದೆ, ಯಾಕಂದರೆ ಆ ಕೆಪಾಸಿಟಿ ಈ ಸಿನಿಮಾಗಿದೆ. ಸೊ ಹಾಗಾಗಿ ಪ್ಯಾರಾಡಾಕ್ಸ್ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಚಿತ್ರಕಥೆ ಬಂದು ಯಾಕಂದರೆ ಅವ್ರು ಹೇಳ್ತಾ ಇದ್ರು ಕಿರಣ್ ಸರ್ ಕಾರ್ತಿಕ್ ಸರ್ನ ಒಪ್ಸೋದು ತುಂಬ ಕಷ್ಟ ಅಂತ. ಅದು ನಿಜವಾಗ್ಲೂ ಕಷ್ಟ. ಇವತ್ತು ಯುಗ ಇದ್ರೂ ಎಲ್ಲಿ ನಾವೇನು ಕ್ರಿಯೇಟ್ ಮಾಡಿದ್ರು ಕೂಡ ಅಥವಾ ಏನು ಮಾಡಿದ್ರು ಕೂಡ ಅವ್ರು ಅದಕ್ಕೆಲ್ಲ ಮೀರಿದಂಥರಾಗಿದ್ದಾರೆ. ಅವ್ರು ಒಪ್ಸಿದ್ವಿ ಅಂದರೆ ಅದು ಸೀನ್ ಅದ್ಭುತ ಅಂತಲೇ ಅರ್ಥ. ಸೊ ಭಾಳ ಒಳ್ಳೇದಾಗಲಿ. ನಾನು ಕಿಶೋರ್ ಮಾಸ್ಟ್ರನ್ನ ನಂದು ಫಸ್ಟು ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ಪರಿಚಯ ಆಯಿತು ಕಿಶೋರ್ ಮಾಸ್ಟ್ರು. ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಿನಿಮಾದಲ್ಲೂ ಅವರು ಡ್ಯಾನ್ಸ್ ಮಾಸ್ಟ್ರಾಗಿ ವರ್ಕ್ ಮಾಡ್ಕೊಬಂದರು. ನಾಟ್ ಓನ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಲ್ಲ, ಆ ಸಿನಿಮಾಗೆ ಅವ್ರು ಬೆನ್ನೆಲುಬಾಗಿದ್ರು. ಈಗ ನಾನು ಅವ್ರ ಸಿನಿಮಾಗೆ ಬಂದು ನಿಂತಿದ್ದೀನಿ. ಒಳ್ಳೇದಾಗಲಿ ಮಾಸ್ಟರ್, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನಾನು. ನಮಸ್ಕಾರಗಳು. ನಾನು ನಿಮ್ಮ ಕಣ್ಣಾಗೆ ಆಗಿಂದನು ಜಾಸ್ತಿ ಮಾತಾಡಲ್ಲ ನಾಗೇಶಣ್ಣ. ಇಲ್ಲಿ ಒಂದು ಫಸ್ಟೇ ಮಾತು ಕಮ್ಮಿ, ಆದರೂ ಇವಾಗ ಮಾತಾಡಬೇಕಂದ್ರೆ ಇನ್ನೊಂದು ತುಂಬ ಖುಷಿ ಇದೆ. ನಮ್ಮ ಅಣ್ಣನ ಮಗ ಕಿಶೋರು, ನಾವೆಲ್ಲ ನಾವೆಲ್ಲ ಚಿಕ್ಕ ವಯಸ್ಸಿಗೆ ತಾಳಿರ್ತಂಥ ಮಗು ಇವಾಗ ಡೈರೆಕ್ಟ್ ಆಗ್ತಿದ್ದಾರೆ. ಅವ್ರಿಗೆ ನಮ್ಮ ತುಂಬುದ್ರಿಂದ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಆ ದೇವರಲ್ಲಿ. ಹಾಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಪ್ರೊಡ್ಯೂಸರ್ಗೆ, ರವಿವರ್ಮ ಮಾಸ್ಟರ್ಗೆ, ಅವ್ರ ಜೊತೆ ಇರೋ ಟೆಕ್ನಿಷಿಯನ್ ಎಲ್ಲರಿಗೂ ಈ ಸಿನಿಮಾದಿಂದ ಅದ್ಭುತ ಯಶಸ್ಸು ಮತ್ತು ಆರ್ಥಿಕವಾಗಿ ಅಷ್ಟೇ ಅವ್ರು ಸುಭದ್ರ ಆಗಲಿ ಅಂತ ನಾನು ಹಾರೈಸ್ತೀನಿ. ಆ ದೇವರಲ್ಲಿ ಬೇಡ್ಕೊತೀನಿ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ಮಾರ್ಗದರ್ಶನ ಅವ್ರ ಜೊತೆ ಇರಲಿ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಈ 2 ಮಾತು ಮುಗಿಸ್ತೀವಿ ಸರ್. ಫಸ್ಟ್ ಆಫ್ ಆಲ್ ಪ್ಯಾರಾಡಾಕ್ಸ್ ಮೂವಿ ಟೀಮ್ ಕ್ಯಾಪ್ಟನ್ ಕಿಶೋರ್ and ಕಾರ್ತಿಕ್ ರೆಡ್ಡಿ ಸರ್ಗೆ ವಿತ್ ಟೀಮ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ಅವ್ರು ಹೇಳುವಾಗಲೇ ಅರ್ಥ ಆಗುತ್ತೆ, ತುಂಬ ಗುಡ್ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಸಾಯಿ ಸರ್ದು ವರ್ಕ್ ನೋಡಿದ್ದೀನಿ, ವೆರಿ ಗುಡ್ ಸಪೋರ್ಟ್ ಹಿಮ್. ಕಾರ್ತಿಕ್ ಸರ್ ಆಲ್ಸೋ ವೆರಿ ಹಂಬಲ್. ನನಗೆ ಖುಷಿ ಆಯಿತು ನೋಡಿ. ಕಿಶೋರ್ ಆಲ್ ದ ಬೆಸ್ಟ್ ಒನ್ಸ್ ಅಗೈನ್. ಆಮೇಲೆ ನಮ್ಮ ಯೂನಿಯನ್ನಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಪ್ರತಿಯೊಂದು ಮಾಧ್ಯಮ ಮಿತ್ರರು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ನಮ್ಮ ನೀವೇ ಮೇನ್ ಬೆನ್ನೆಲುಬು, ನೀವೇ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಕಿಶೋರ್ ಬರೀ ಮಾಸ್ಟರ್ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ. ಅವ್ನ ಬೆಳವಣಿಗೆ ನೋಡಿದ್ದೀನಿ. ಡ್ಯಾನ್ಸರಿಂದ ಒಬ್ಬ ಕೊರಿಯೋಗ್ರಾಫರ್ ಆಗಿ ಇವತ್ತು ಒಬ್ಬ ಡೈರೆಕ್ಟರ್ ಆಗಿ ಕೂತಿದ್ದಾನೆ ಅಂದರೆ ಅದು ತಮಾಷೆ ಅಲ್ಲ. ಯಾಕಂದರೆ ಇವತ್ತು ರವಿವರ್ಮ ಮಾಸ್ಟರ್ ಆಗಿರ್ಬೋದು, ಇಲ್ಲಿರೋ ಅಷ್ಟು ಗುರುಗಳು ಅವನಿಗೋಸ್ಕರ ಇಲ್ಲಿ ಬೆನ್ನಿಂದ ಬಂದು ನಿಂತಿದ್ದಾರೆ ಅಂದರೆ ಅದು ತಮಾಷೆ ಅಲ್ಲ. ಇಲ್ಲೇ ಅವ್ನು ಅರ್ಧ ಸಕ್ಸಸ್ ಗೆದ್ದಿದ್ದಾರೆ. ಸೊ ನಮ್ಮ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಕಿಶೋರ್. ನೀನು ಏನು ಅಂದ್ಕೊಂಡಿದ್ಯೋ ಅದು ತೆರೆ ಮೇಲೆ ಬರಲಿ. ನಿನಗೆ ಎನಿ ಸಪೋರ್ಟ್ ಎನಿ ಟೈಮ್ ಕೇಳೋ, ನಾವು ಯಾವಾಗಲೂ ನೀನು ಹಿಂದೆ ಇರ್ತೀವಿ. ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್. ಅಂದರೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳ ಹತ್ರ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರೋದ್ರಿಂದ ಅವನಿಗೆ ಬೆಸ್ಟ್ ಆಫ್ ಲಕ್. ಆಮೇಲೆ ಫಸ್ಟ್ ಆಫ್ ಆಲ್ ನಮಗೆ ಏನು ಖುಷಿ ಅಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಒಬ್ಬ ಡೈರೆಕ್ಟರ್ ಆಯ್ತಾರೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಡ್ಯಾನ್ಸಸ್ ಇಂಡಸ್ಟ್ರಿಗೆ ಫಸ್ಟು ಖುಷಿ ಆಗುತ್ತೆ. ಇದು ಬಿಟ್ಟರೆ ಪ್ಲಸ್ ಪ್ರೊಡ್ಯೂಸರ್ಗೂ ನಮ್ಮ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸರ್. ಒಬ್ಬ ಡ್ಯಾನ್ಸ್ ಮಾಸ್ಟ್ರಿಗೆ ಒಂದು ಕೆಲಸ ಕೊಟ್ಟಿರೋ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಯಲ್ಲಿ ನಮ್ಮ ಸಾಯಿರಾಮ್ ಸರ್ ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ. ಪ್ರತಿಯೊಂದು ಡೌಟ್ಸು ಎಲ್ಲ ನಾನು ಅವ್ರ ಹತ್ರನೇ ಕೇಳೋದು. ನನಗೆ ಬೆನ್ನೆಲುಬಾಗಿರ್ತಾರೆ. ನಮ್ಮ ಪಿಕ್ಚರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿರ್ತಾರೆ. ಪ್ರೀತಿಯಿಂದ ಅವರು ಒಂದೆರಡು ಮಾತಾಡಬೇಕು ಅಂತ ಅಂದ್ಬಿಟ್ಟು. ಎಸ್ ಸರ್.